ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವರಗೋಲಾಲದಿಂದ ಟಿ ಬೊಮ್ಮನಹಳ್ಳಿ ಬೈಲಹನುಮಪ್ಪನ ಗುಡಿಯವರೆಗೆ ಸುಮಾರು 4 ರಿಂದ 5 ಕಿಲೋಮೀಟರ್ ವರೆಗೂ ಡಾಂಬರ್ ರಸ್ತೆ ಸಂಪೂರ್ಣ ಕಾಮಗಾರಿ ಕಳಪೆಯಿಂದ ಕೂಡಿದೆ. ಬಿಲ್ ಪಾವತಿ ಮಾಡದೆ ಗುತ್ತಿಗೆದಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದು ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಸಂಬಂಧಪಟ್ಟ ಕೆಲಸ ಎಂದು ಸಂಘಟನೆಯವರು ಯಾದಗಿರಿ ಜಿಲ್ಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಲಪತಿ ಗೌಡ ಬಣದವರು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಮತ್ತು ಬೊಮ್ಮನಹಳ್ಳಿ ಗ್ರಾಮದವರು ಕಳಪೆಯಿಂದಾಗಿದೆ ಎಂದು ಕಿತ್ತಿ ಕೂಡ ತೋರಿಸಿದ್ದಾರೆ. ಇದು ತಾಲೂಕಿನ ಶಾಸಕರು ಕೂಡ ಗಮನ ಹರಿಸಬೇಕು ಎಂದು ನಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ಈ ಕಾಮಗಾರಿ ಕಡೆ ಗಮನ ಹರಿಸಿ. ಈಗಾಗಲೇ ಕರವೇ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಶಿವಮನಯ್ಯ ಕೂಡ ವಿರೋಧಿಸಿದ್ದಾರೆ. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರಗೋನಾಳ್, ಸುರಪುರ. ಸರಿ ರೋಡ್ ಹೆಂಗ್ ಮಾಡಿರಪ್ಪ? ರೋಡ್ ಇದು ರೋಡ್ ಅಂತಾರೆ ಇದನ್ನ ಕೈಲಿ ಕಿತ್ತಿರ ಡಾಂಬರ್ ಹಿಂದಕ್ಕೆ ಹಿಂಗ ಕಾಂಕರದಾಗ ತಿರ್ಗಾಡಿದೆ ಸೌಕರ. ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾದಗಿರಿ ಜಿಲ್ಲೆ ಇವರಿಗೆ ವಿಷಯ ದೇವರಗೋಲ ಗ್ರಾಮದಿಂದ ಟಿ ಬೊಮ್ಮನಹಳ್ಳಿ ಮುಂದೆ ಗ್ರಾಮ ಪಂಚಾಯತ್ವರೆಗೆ ನಿರ್ಮಿಸಿರುವ ಗ್ರಾಮ ಸಡಕ್ ಡಾಂಬರಿ ರಸ್ತೆ ಕಳಪೆ ಮಟ್ಟದ ಕುರಿತು ಕಾಮಗಾರಿ ಕುರಿತು ಮಾನ್ಯರೇ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಲಪತಿ ಗೌಡ ಬಣವಿದ್ದು ಈ ಮೂಲಕ ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಸುರಪುರ ತಾಲೂಕಿನ ದೇವರಗೋಲ ಗ್ರಾಮದಿಂದ ಹಿಡಿದು ಬೊಮ್ಮನಹಳ್ಳಿವರೆಗೆ ಈ ಬೊಮ್ಮನಹಳ್ಳಿ ಮುಂದೆ ಸುಮಾರು 4.5 ಕಿಲೋಮೀಟರ್ ಇದ್ದು ಇದು ರೋಡ್ ಭಾಳ ಕಳಪೆ ಮಟ್ಟ ಆಗ್ಯದ. ರೋಡ್ನ ಈಗ ಡಾಂಬರ್ ಇದ್ದಂಥ ರೋಡನ್ನ ಕಿತ್ತಿಗೆಸಿಂದ ತಮಗೆ 3-4 ತಿಂಗಳ ಗುಟ್ಟಿಗೆಸಿಂದ ಹಂಗೆ ಗಾಡಿ ಓಡಾಡಿದ ಮೇಲೆ ಮರಮ ಹಾಕಿಸಿಂದ ನೀರು ಹಾಕಿ ಅದ್ಮೇಲೆ ಊರಲ್ಲಿ ಓಡಿಸಾಡಿ ಸುಮ್ಮನೆ ಡಾಂಬರ್ ನೆಲಕ್ಕೆ ಮಾತ್ರ ಬಿಲ್ ಮಾಡಿಕೊಳ್ಳಕ್ಕೆ ಮಾತ್ರ ಡಾಂಬರ್ ಮಾಡಿದಂಗೆ ಆಗ್ಯದ. ಅದಕ್ಕೆ ದಯವಿಟ್ಟು ಆ ಕಳಪೆ ಮಟ್ಟ ಆದಂಥ ಡಾಂಬರನ್ನು ಸರಿಪಡಿಸಿ ಅದೇನು ಎಸ್ಟಿಮೇಟ್ ಕಾಪಿದಾಗ ಏನು ಯಾವ ಥರ ಅದ ಆ ಥರ ಕೆಲಸ ಕಾಮಗಾರಿ ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮ ಮನವಿ ಮಾಡಕ್ಕೆ ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಹಂತವಾಗಿ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ತಮ್ಮ ಕಚೇರಿ ಮುಂದೆ ಧರಣಿ ಮಾಡ್ಬೇಕಂತ ಈ ಮೂಲಕ ಬೇಡಿಕೊಳ್ತೇವೆ. ಧನ್ಯವಾದಗಳೊಂದಿಗೆ ಶಿವಮೊಗ್ಗ LD ನಾಯ್ಕ್, ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು. ನಮಸ್ಕಾರ ಸರ್.